ಮಾಡಬೇಕು, ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಅದು ಸರಿ ಇದೆ. ಅಂದರೆ ಒಕ್ಕೂಟಗಳನ್ನ ಕರೆದು ಮಾತಾಡಿ ಒಂದು ಸಭೆ ಮಾಡಿ ಏನು ಅವ್ರ ಹತ್ರ ಸಲಹೆ ತಗೊಂಡು ಮುಂದೆ ಅದನ್ನ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಸುಬ್ಬರೆಡ್ಡಿ ಸಭಾಧ್ಯಕ್ಷರೇ, ಈಗ ಒಂದು ನಾವೇನು ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಎಲ್ಲ ಈ ಹಾಲು ಉತ್ಪಾದಕರು ಖಾಸಗಿ ಇರ್ಬೋದು, ಯಾರೇ ಇರ್ಬೋದು, ಅವರೆಲ್ಲರೂ ಕೂಡ FSSAI ಅದರಲ್ಲಿ ಕಡ್ಡಾಯವಾಗಿ ನೋಂದಣಿ ಮಾಡ್ಕೋಬೇಕು ಅಂತ ಅದೊಂದು ಡೈರೆಕ್ಷನ್ ಹೋಗಿದೆ. ಮತ್ತು ಮೊನ್ನೆ ನಾವು ಡ್ರೈವ್ ಮಾಡಿದ್ದು ಇದೇ ಉದ್ದೇಶಕ್ಕೋಸ್ಕರ. ಅಲ್ಲಿಯ ಜಿಲ್ಲಾಧಿಕಾರಿಗಳು ಕೂಡ ನಮ್ಮ ಇಲಾಖೆಗೆ ತಿಳಿಸಿದರು. ಸೊ ನಮ್ಮ ಫುಡ್ ಸೇಫ್ಟಿ ಇಲಾಖೆಯವರು ಹೋಗಿ ಸುಮಾರು ಮಾದರಿಗಳನ್ನೆಲ್ಲ ಸಂಗ್ರಹಣೆ ಮಾಡಿ 14 ಮಾದರಿಗಳು ಸಬ್ಸ್ಟ್ಯಾಂಡರ್ಡ್ ಅಂತ ಬಂದಿದೆ. ಅವ್ರ ಮೇಲೆ ಮೊಕದ್ದಮೆಗಳು ಬುಕ್ ಮಾಡಿದ್ದೀವಿ. ಇನ್ನು ಮುಂದೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಮ್ಮ ಅಧಿಕಾರಿಗಳಿಗೆ ಹೇಳ್ತೀನಿ, ಇದನ್ನ ಸ್ವಲ್ಪ ಇನ್ನೂ ಹೆಚ್ಚು ಮಾಹಿತಿ ತಾವು ಕೊಟ್ರೆ, ಗೌಪ್ಯವಾದಂತ ಮಾಹಿತಿಗಳು ಎಲ್ಲಿ ನಾವು ಹೋಗಿ ರೇಡ್ ಮಾಡಬೇಕು ಅದನ್ನು ಕೂಡ ಮಾಡಿಸೋಣ. ಪಶುಸಂಗೋಪನಾ ಮಂತ್ರಿ ತಾವು ಹುಟ್ಟಿದ್ರಿ ಅವಕಾಶ ಮಾತಾಡಿಕೊಂಡು. ಅಲ್ಲ ಅಧ್ಯಕ್ಷ ಕೊನೆಯದಾಗ ಅಧ್ಯಕ್ಷ, ಈಗ ಪಶುಸಂಗೋಪನಾ ಮಂತ್ರಿಗಳಿದ್ದಾರೆ, ಉತ್ತರ ಕೊಟ್ಟಿದ್ದು ಸರಿ ಇದೆ ಅಧ್ಯಕ್ಷೆ. ಎಲ್ಲಾ ಒಕ್ಕೂಟದ ಅಧ್ಯಕ್ಷಗಳು MDಗಳಿಗೆ ಕರೆದು ಸಭೆ ಮಾಡ್ತಾರೆ. ದಯವಿಟ್ಟು ಸಭೆಯನ್ನ ಮಾಡಿ ಅದಕ್ಕೆ ಏನಾದ್ರು ಒಂದು ಪರಿಹಾರ ಹುಡುಕೋಣ ಅಧ್ಯಕ್ಷ. ಅಷ್ಟೇ. ಸುಬ್ಬರೆಡ್ಡಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈ ಬಾಗೇಪಲ್ಲಿ ತಾಲೂಕಿನಲ್ಲಿ KIDB ವತಿಯಿಂದ ಅಕ್ವಿಜೇಷನ್ ಮಾಡಿದ್ರು. ಅದಕ್ಕೆ ಬೇಗ ಪರಿಹಾರ ಕೊಡಬೇಕು, ಬೇಗ ಲೇಔಟ್ ಮಾಡಬೇಕು, ಇಂಡಸ್ಟ್ರಿ ಪ್ರಾರಂಭ ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ದೆ. ಉತ್ತರ ಕೊಟ್ಟಿದ್ದಾರೆ. ನಾನು ಕೇಳೋದಿಷ್ಟೇ, 2009ರಲ್ಲಿ 17 ವರ್ಷಗಳ ಹಿಂದೆ ನೀವು ಅಕ್ವಿಜೇಷನ್ ಮಾಡ್ತೀರಾ, ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡ್ತೀರಾ, ಇದುವರೆಗೂ ಪರಿಹಾರ ಕೊಡಲ್ಲ ಅಂದ್ರೆ ಅವ್ರ ಜಮೀನು ಮಾರಂಗಿಲ್ಲ, ನೀವು ದುಡ್ಡು ಕೊಡಂಗಿಲ್ಲ. ಯಾವ ನ್ಯಾಯ ಇದೆ ಅಂತ ಒಂದು ಆಯ್ತು. ನೀವು ಬೇರೆದಕ್ಕೂ ಕೊಡದೇ ಇದ್ದರೆ ಪರವಾಗಿಲ್ಲ, ಬೇರೆ ನಿನ್ನೆ ಮೊನ್ನೆ ಒಂದು 3-4 ತಿಂಗಳ ಹಿಂದೆ ಮಾಡಿರುವಂಥ ಅಕ್ವಿಜೇಷನ್ ಹಣ ಕೊಡ್ತೀರಾ, ಇದಕ್ಕೆ ಯಾಕೆ ಕೊಡಲ್ಲ? ಇದಂತೂ ಭಾರಿ ಅನ್ಯಾಯ ಸಭಾಧ್ಯಕ್ಷರೇ. ಒಂದು, ನಾನು ನನ್ನ ಅಧಿಕಾರಿಗಳು ಕರೆದ್ರು, ರೈತನ ಕಡೆ ಸಭೆ ಮಾಡಿದವ್ರು ಕೊಡಲ್ಲ ಅಂತ ಇದ್ರು ಒಂದು 10 ವರ್ಷ. ನಾನು ಮೊನ್ನೆ ಸಭೆ ಮಾಡಿ ಅವ್ರ ಮನವೊಲಿಸಿ ಅವ್ರಿಗೆಲ್ಲ ಸೈನ್ ಮಾಡಿಸಿ ಒಪ್ಪಿಗೆ ಕೊಡಿಸಿದ್ದೀನಿ. ಈಗಲೂ ಹಣ ಕೊಡಲಿಲ್ಲ ಅಂದರೆ ನನ್ನ ಮನೆ ಹತ್ರ ಅವ್ರು ಬರ್ತಾ ಇದ್ರೆ, ಇಲ್ಲ ನೀವು ಹಣ ಕೊಡಿ, ಇಲ್ಲ ಜಮೀನು ವಾಪಸ್ ಕೊಡಿ, ನಿರ್ದಿಷ್ಟವಾದ ಉತ್ತರ ಕೊಡಬೇಕು ಅಂತ ಮಾನ್ಯ ಮಂತ್ರಿಗಳಲ್ಲಿ ಮನವಿ ಮಾಡ್ತೀನಿ. ಮಾನ್ಯ ಅಧ್ಯಕ್ಷರೇ, ಸುಬ್ಬಾರೆಡ್ಡಿ ಸಾಹೇಬ್ರ ಕಳ್ಕಳಿ ಅರ್ಥ ಆಗುತ್ತೆ. ಯಾಕಂದರೆ ಅವು ಯಾವ ಇಂಡಸ್ಟ್ರಿಯಲ್ ಏರಿಯಾ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಕೆಲವೇ ಕಿಲೋಮೀಟರ್ಗಳಲ್ಲಿ ನೆರೆ ರಾಜ್ಯದ ಒಂದು ದೊಡ್ಡ ಇಂಡಸ್ಟ್ರಿ ಪಾರ್ಕ್ ಇದೆ. ಅಲ್ಲಿ ಸಾಕಷ್ಟು ಉದ್ಯೋಗ ಸೃಷ್ಟಿಯಾಗಿದೆ. ಆದರೆ ಅವರೆಲ್ಲರೂ ಕೂಡ ಇಲ್ಲಿ ಕರ್ನಾಟಕದಲ್ಲಿ ಇರೋದು, ಕೆಲಸ ಬೇರೆ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ಥಾಪನೆ ಮಾಡಿದ್ರೆ ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ, ನಮ್ಮ ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ, ನಮ್ಮ ರಾಜ್ಯದಲ್ಲಿ ವಾಣಿಜ್ಯ ವ್ಯಾಪಾರ ಬೆಳೆಯುತ್ತೆ, ತೆರಿಗೆ ಬೆಳೆಯುತ್ತೆ ಅಂತ ಅವರ ಒಂದು ಕಳಕಳಿ ಇದೆ. ಖಂಡಿತವಾಗೂ ಅದು ಅರ್ಥ ಆಗುತ್ತೆ. ಸ್ವಲ್ಪ ವಿಳಂಬ ಆಗಿರೋದು ನಿಜ. ಮಾನ್ಯ ಶಾಸಕರ ಒಂದು ಸಹಯೋಗದಿಂದ ಎಲ್ಲರ ರೈತರು ಕೂಡ ಒಪ್ಪಿದ್ದಾರೆ. ಆದರೆ ಪರಿಹಾರ ಕೊಡೋದ್ರಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇದೆ ಅಂತ ಅವರು ಏನು ಹೇಳ್ತಾ ಇದ್ದಾರೆ, ಮಾನ್ಯ ಕೈಗಾರಿಕೆ ಸಚಿವರ ಗಮನಕ್ಕೆ ನಾನು ತರ್ತೀನಿ. ಮತ್ತು ಟೆಂಡರ್ ಶೀಘ್ರವಾಗಿ ಕರಿಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ಅಧಿಕಾರಿಗಳು ಮತ್ತು ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅವರಿಗೆ ಮಾಹಿತಿಯನ್ನು ನಾನು ಒದಗಿಸ್ತೀನಿ. ಬಟ್ ಒಂದು ಮಾತ್ರ ಅವರಿಗೆ ಆಶ್ವಾಸನೆ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇದು ಭಾಳ ಪ್ರಮುಖವಾದಂಥ ಪ್ರಾಜೆಕ್ಟ್ ಇದೆ. ಈ ಪ್ರಾಜೆಕ್ಟನ್ನು ನಾವು ಆದಷ್ಟು ಬೇಗ ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಮ ರಾಜ್ಯಕ್ಕೂ ಒಳ್ಳೆಯದಾಗುತ್ತೆ, ಮತ್ತು ನೆರೆ ರಾಜ್ಯದಲ್ಲಿ ಏನು ಈ ಕೈಗಾರಿಕೆ ಬಂಡವಾಳದ ಕಾಂಪಿಟೇಷನ್ ಇದೆ ಅದನ್ನು ಕೂಡ ಕಮ್ಮಿ ಆಗುತ್ತೆ. ಸೊ ಅವರ ಏನು ಇಷ್ಟು ವರ್ಷ ಸಹಕರಿಸಿದ್ದಾರೆ, ಇನ್ನು ಕೆಲವು ತಿಂಗಳು ಸಹಕರಿಸಿ ಅಂತ ನನ್ನ ಮನವಿ ಮಾಡೋದು ವಿನ ಬೇರೆ ನಾನು ಹೆಚ್ಚಿನ ಆಶ್ವಾಸನೆಯನ್ನು ಕೊಡಲಿಕ್ಕಾಗೋದಿಲ್ಲ. ಬಟ್ ಖಂಡಿತವಾಗಿ ಇದು ಬರೀ ಬೃಹತ್ ಕೈಗಾರಿಕೆಗೆ ಅಷ್ಟೇ ಅಲ್ಲ, ನಮ್ಮ ಡಿಪಾರ್ಟ್ಮೆಂಟಿಗೂ ಕೂಡ ಭಾಳಷ್ಟು ಸಹಕಾರವನ್ನು ನೀಡುತ್ತೆ. ಅದಕ್ಕೆ ವೈಯಕ್ತಿಕವಾಗಿ ನಾನು ಕೂಡ ಆಸಕ್ತಿಯನ್ನು ವಹಿಸಿ ನಾನು ಅವರು ಜೊತೆಗೆ ಹೋಗಿ MB ಪಾಟೀಲ್ ಅವರಿಗೆ ಭೇಟಿಯಾಗಿ ಮನವೊಲಿಸ್ತೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಒಂದೇ ಒಂದು ಸರ್, ಈಗ 1 ವರ್ಷ ಆಯಿತು ನಾವೆಲ್ಲ ಮೀಟಿಂಗ್ ಮಾಡಿ ಫೈನಲ್ ಎಲ್ಲಾಗೆ. 1 ವರ್ಷಕ್ಕೆ 10% ಹಣ ಕೊಟ್ಟರೆ ಇನ್ನು 9 ವರ್ಷ ಕೊಡ್ತೀರಾ. ಇದೊಂದು 17, ಅದೊಂದು 9, 26 ವರ್ಷ ಬೇಕಾ ಸರ್? ನೀವು ತಾವು ದಯವಿಟ್ಟು ಸರ್ ದಿನಾಂಕ ಕೊಡಿ, 2 ತಿಂಗಳಲ್ಲಿ ಕೊಡ್ತೀನಿ. ನೀವು ಮಾಮೂಲು ಆನ್ಸರ್ ಕೊಟ್ರೆ ನಾನು ಜನರಿಗೆ ಆನ್ಸರ್ ಕೊಡಕ್ಕಾಗಲ್ಲ. ದಯವಿಟ್ಟು ನಿರ್ದಿಷ್ಟವಾದ ದಿನಾಂಕ ಅಲ್ಲ ಸರ್. ನಾನೇ ಹೋಗ್ತಾ ಇದ್ದೀನಿ ಅವ್ರ ಜೊತೆ ಅಂತ, ನಾನೇ ಬರ್ತೀನಿ ನಿಮ್ಮ ಜೊತೆ ಅಂತ ಹೇಳ್ತಾ ಇದ್ದೀನಿ. ಈಗ ನೀವು ನಿಮ್ಮ ಜೊತೆ ನಾನೇ ಬರ್ತೇನೆ, ನಾವೇ ಕೈ ಜೋಡಿಸಿ ಜೊತೆಗೆ ಹೋಗೋಣ. ನಿಮ್ಮ ಲಾಭನೂ ಆಗುತ್ತೆ, ನನ್ನ ಇಲಾಖೆ ಲಾಭನೂ ಆಗುತ್ತೆ ಅಂತ ನಂದು ಕೂಡ ಸೆಲ್ಫಿಶ್ ಮೋಟಿವ್ ಇದೆ ಅಧ್ಯಕ್ಷರೇ. ಖಂಡಿತವಾಗಿ ಅವ್ರ ಜೊತೆ ನನ್ನ
ಮಾತನಾಡಿ ಜೊತೆಗೆ JDRS ಗೌಡ. ಮಾನ್ಯ ಅಧ್ಯಕ್ಷರೇ, ಈ ಪ್ರಸಕ್ತ ಸಾಲಿನಲ್ಲಿ ತಂಬಾಕು ಬೆಳೆಯ ಬೆಲೆ ತೀವ್ರ ಕುಸಿತ ಕಂಡಿದ್ದು ರೈತರು ಕಂಗಾಲಾಗಿದ್ದಾರೆ. ಸದರಿ ತಂಬಾಕು ಬೆಳೆಗೆ ಬೆಂಬಲ ಬೆಲೆ ನೀಡಬೇಕು ಹಾಗೂ ಇದನ್ನ ಪ್ರಧಾನಮಂತ್ರಿಗಳ ಫಸಲ್ ಬಿಮಾ ಯೋಜನೆಗೆ ಸೇರಿಸಬೇಕು ಅಂತಕ್ಕಂಥ ಮನವಿಯನ್ನ ಮಾಡಲಿಕ್ಕೆ ಮಾನ್ಯ ಕೃಷಿ ಸಚಿವರ ಗಮನವನ್ನ ಸೆಳೆದಿದೆ ಅಧ್ಯಕ್ಷರೇ. ಅವರು ನಮಗೆ ಉತ್ತರವನ್ನು ಸಹ ಒದಗಿಸಿದ್ದಾರೆ ಅಧ್ಯಕ್ಷರೇ. ಇಲ್ಲಿ ಬಹಳ ಪ್ರಮುಖವಾದಂಥ ವಿಚಾರ ಅಧ್ಯಕ್ಷರೇ, ಇವಾಗ ಪ್ರತಿಭಟನೆ ನಡೀತಾ ಇದೆ. ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ತಂಬಾಕು ಬೆಳೀತಕ್ಕಂಥದ್ದು 50,000 ರೈತ ಕುಟುಂಬಗಳು ತಂಬಾಕನ್ನ ಬೆಳೀತವೆ ಅಧ್ಯಕ್ಷರೇ. ಅದರಲ್ಲಿ ಪ್ರಮುಖವಾಗಿ ನಮ್ಮ ಭಾಗದಲ್ಲಿ ಹುಣಸೂರು, ಪಿರಿಯಾಪಟ್ಟಣ, HD ಕೋಟೆ, KR ನಗರ, ಅರಕಲಗೂಡು ತಾಲೂಕುಗಳಲ್ಲಿ ತಂಬಾಕು ಬೆಳೆಯನ್ನ ಬೆಳೀತಕ್ಕಂಥದ್ದು ಅಧ್ಯಕ್ಷರೇ. ಈ ಬಾರಿ ಏನಾಗಿದೆ ಅಧ್ಯಕ್ಷರೇ, ಬೆಳೆ ಬಹಳ ಉತ್ಕೃಷ್ಟ ಗುಣಮಟ್ಟದ ಬೆಳೆಯನ್ನ ನಮ್ಮ ರೈತರು ಬೆಳೆದಿದ್ದಾರೆ. ಆದ್ರೆ ಬೆಲೆ ಬಹಳ ಕುಸಿತಾ ಇದೆ ಅಧ್ಯಕ್ಷರೇ. ರೈತರು ತೀವ್ರ ಕಂಗಾಲಾಗಿದ್ದಾರೆ. ಜೊತೆಗೆ ಈ ಕುಸಿತದಿಂದ ನಮ್ಮ ಹುಣಸೂರು ತಾಲೂಕಿನ ಹಿರಿಕ್ಯಾತನಹಳ್ಳಿ ಗ್ರಾಮದ ಮಾದೇವ್ ಎಂಬ ರೈತ ಆತ್ಮಹತ್ಯೆಗೂ ಪ್ರಯತ್ನ ಮಾಡಿದ್ದಾರೆ ಅಧ್ಯಕ್ಷರೇ. ಹಾಸ್ಪಿಟಲ್ ಇದ್ದಾರೆ ಅಧ್ಯಕ್ಷರೇ. ಇವತ್ತು ಜನವರಿಲಿ 278 ರೂಪಾಯಿ ಇತ್ತು 1 kgಗೆ, ಫೆಬ್ರವರಿಲಿ 262 ರೂಪಾಯಿ ಆಗಿದೆ, ಮಾರ್ಚ್ಲಿ 243 ರೂಪಾಯಿ ಆಗಿದೆ. 2 ತಿಂಗಳಲ್ಲಿ 34-35 ರೂಪಾಯಿ 1 kgಗೆ ಕಡಿಮೆ ಆಗಿರ್ತಕ್ಕಂಥದ್ದು ತಂಬಾಕು ಬೆಳೆಗೆ. ಇವತ್ತು 45 ರೂಪಾಯಿ ಕಡಿಮೆ ಆಗಿದೆ ಅಧ್ಯಕ್ಷರೇ. ಬೆಳಿಲಿಕ್ಕೆ 1 kg ಬೆಳಿಲಿಕ್ಕೆ 185 ರೂಪಾಯಿ ಖರ್ಚಾಗುತ್ತೆ ರೈತರಿಗೆ. ನಾನೇ ಅಂತಕ್ಕಂಥ ವಿಚಾರವನ್ನ ಏನ್ ಕೇಳಿದೆ ಅಧ್ಯಕ್ಷರೇ, ಅದಕ್ಕೆ ಮಾನ್ಯ ಸಚಿವರು ಉತ್ತರವನ್ನ ಕೊಟ್ಟಿದ್ದಾರೆ. ಕೃಷಿ ಉತ್ಪನ್ನಗಳಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲಾಗುತ್ತದೆ. ಕೇಂದ್ರ ಸರ್ಕಾರವು ಬೆಂಬಲ ಬೆಲೆ ಘೋಷಿಸುವ ಬೆಳೆಗಳಲ್ಲಿ ತಂಬಾಕು ಬೆಳೆ ಸೇರಿರುವುದಿಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷರೇ. ನಾನು ಹೇಳ್ತಕ್ಕಂಥದ್ದು ಆಯ್ತು, ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು 14 ಮುಂಗಾರು ಹಂಗಾಮಿನ ಬೆಳೆಗಳಿಗೆ, ಜೊತೆಗೆ 6 ಹಿಂಗಾರು ಹಂಗಾಮಿನ ಬೆಳೆಗಳಿಗೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ. ಇವತ್ತು ನಾನು ಹೇಳ್ತಕ್ಕಂಥದ್ದು ಇದೇ ಪರಿಸ್ಥಿತಿ ಆಂಧ್ರ ಪ್ರದೇಶದಲ್ಲಿ 2015ರಲ್ಲಿ ಇದೇ ಪರಿಸ್ಥಿತಿ ಉಂಟಾದಾಗ ರೈತರು ಕಂಗಾಲಾಗಿದ್ದಂತ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ಸರ್ಕಾರ ಕೇಂದ್ರ ಸರ್ಕಾರ ಜೊತೆಗೆ ಸಹಯೋಗದಲ್ಲಿ ಆಂಧ್ರ ಪ್ರದೇಶದ ಸರ್ಕಾರನೇ ಕೆಜಿಗೆ 5 ರೂಪಾಯಿ ಒನ್ ಟೈಮ್ ಕಾಂಪನ್ಸೇಷನ್ ಆಸ್ ಸ್ಪೆಷಲ್ ಕೇಸ್ ಫಾರ್ ಐಡೆಂಟಿಫೈಡ್ ಅಧ್ಯಕ್ಷೆ. ನೇರವಾಗಿ ಅದನ್ನೇ ಬರ್ತಾ ಇದೆ ಗಮನ ಸೆಳಿ, ಅವ್ರ ಉತ್ತರಕ್ಕೆ ನಾನು ಕೇಳ್ತಾ ಇದ್ದೀನಿ ಅಧ್ಯಕ್ಷ, ಅದನ್ನೇ ಗಮನ ಸೆಳೀತಾ ಇರ್ತಕ್ಕಂಥದ್ದು. ಇವ್ರು ಕೇಂದ್ರ ಸರ್ಕಾರ ಘೋಷಣೆ ಮಾಡಿಲ್ಲ ಅಂತ ಹೇಳಿದ್ದಾರೆ ಅಧ್ಯಕ್ಷರೇ. ಅದಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು 2015ರಲ್ಲಿ ಇದೇ ರೀತಿಯಾದಂತ ಪರಿಸ್ಥಿತಿ ಆಂಧ್ರ ಪ್ರದೇಶದಲ್ಲಿ ಉದ್ಭವ ಆದಂತ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದ ರಾಜ್ಯ ಸರ್ಕಾರ ಅವತ್ತು ಒನ್ ಟೈಮ್ ಕಾಂಪನ್ಸೇಷನ್ ಆಸ್ ಸ್ಪೆಷಲ್ ಕೇಸ್ ಫಾರ್ ಐಡೆಂಟಿಫೈಡ್ FCB ಟೊಬ್ಯಾಕೋ ಡ್ಯೂರಿಂಗ್ 2015 ಅಂತ ಹೇಳಿ 5 ರೂಪಾಯಿ ಅವತ್ತು ಪರಿಹಾರವನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಅಧ್ಯಕ್ಷರೇ. ಜೊತೆಗೆ ನಾವ್ ಹೇಳ್ತಕ್ಕಂಥದ್ದು ಇಷ್ಟೇ ಅಧ್ಯಕ್ಷರೇ, ಇಲ್ಲ ಇವತ್ತು ಬೆಳೆದಿರ್ತಕ್ಕಂಥದ್ದು 85 ಮಿಲಿಯನ್ ಕೆಜಿ ತಂಬಾಕು ಬೆಳೆಯನ್ನು ನಮ್ಮ ರೈತರು ಬೆಳೆದಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ 2015ರಲ್ಲಿ ಆಂಧ್ರ ಪ್ರದೇಶ ಸರ್ಕಾರ ರಾಜ್ಯ ಸರ್ಕಾರ ಏನ್ 5 ರೂಪಾಯಿ ಕೊಟ್ಟಿತ್ತು, ಇವತ್ತು ನಮ್ಮ ರೈತರಿಗೆ 45 ರೂಪಾಯಿ 50 ರೂಪಾಯಿ ಕಡಿಮೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು 25 ರೂಪಾಯಿ 30 ರೂಪಾಯಿ ಕೊಟ್ಟು ಅಧ್ಯಕ್ಷ ಒಂದೇ ನಿಮಿಷ ಅಧ್ಯಕ್ಷೆ, ಇದು ಲಾಸ್ಟ್ ಕ್ವಶನ್ ಮುಗಿಸ್ಬಿಡ್ತೀನಿ, ಇನ್ಯಾರು ಇಲ್ಲ ಅಧ್ಯಕ್ಷ ಕೇಳಕ್ಕೂ. 2015ರಲ್ಲಿ ಆಂಧ್ರ ಪ್ರದೇಶದ ಸರ್ಕಾರ ಏನ್ 5 ರೂಪಾಯಿ ಕೊಟ್ಟಿತ್ತು, ಈ ಬಾರಿ 85 ಮಿಲಿಯನ್ ಕೆಜಿಯನ್ನ ನಮ್ಮ ರಾಜ್ಯದ ರೈತರು ತಂಬಾಕು ಬೆಳೆಗಾರರು ಏನ್ ಬೆಳೆದಿದ್ದಾರೆ 30 ರೂಪಾಯಿ ಕೊಟ್ರು ಅಧ್ಯಕ್ಷರೇ ಇವತ್ತು ಆಗ್ತಕ್ಕಂಥದ್ದು 240-250 ಕೋಟಿ ರೂಪಾಯಿ ಅಧ್ಯಕ್ಷ. ಅಧ್ಯಕ್ಷ 5 ನಿಮಿಷ ಮುಗಿಸ್ಬಿಡ್ತೀನಿ, ಲಾಸ್ಟ್ ಕ್ವಶನ್ ಅಲ್ಲ ಅಧ್ಯಕ್ಷ. ಎರಡೇ ಇದರಲ್ಲಿ ಇದೊಂದು ಅಧ್ಯಕ್ಷರೇ, 30 ರೂಪಾಯಿ ಕೊಟ್ಟರೆ 240 ಕೋಟಿ ಆಗುತ್ತೆ ಅಧ್ಯಕ್ಷರೇ. ದಯಮಾಡಿ ರಾಜ್ಯ ಸರ್ಕಾರ ಇವತ್ತು ನಮ್ಮ ರಾಜ್ಯದ ರೈತರವರು ಇವತ್ತು ಕೇಂದ್ರ ಸರ್ಕಾರ ಎಲ್ಲ ಮಾಡಬೇಕು ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಮೇಲೂ ಈಗಾಗಲೇ ನಾವು ಮಾನ್ಯ ಕೇಂದ್ರ ಸಚಿವ ಕುಮಾರಣ್ಣವ್ರನ್ನ ಕರ್ಕೊಂಡೋಗಿ ಪಿಯೂಷ್ ಗೋಯಲ್ನ ಭೇಟಿ ಮಾಡಿ ಅಲ್ಲೂ ಮನವಿ ಕೊಟ್ಟು ಬಂದಿದ್ದೀವಿ ಅಧ್ಯಕ್ಷರೇ. ನಮ್ಮ ರಾಜ್ಯ ಸರ್ಕಾರದಲ್ಲಿ ನಾವು ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಇಷ್ಟೇ, ಇವತ್ತು 30 ರೂಪಾಯಿ ಪರಿಹಾರವನ್ನ ಕೊಡಬೇಕು. ಜೊತೆಗೆ ಇಲ್ಲ ಅಂದ್ರೆ ಕಳೆದ ಬಾರಿ ಹಲವಾರು ಸರ್ಕಾರಗಳು ಸಾಲ ಮನ್ನಾ ಮಾಡಿಲ್ಲ ಅಧ್ಯಕ್ಷ. ಒಂದ್ ನಿಮಿಷ ಮುಗಿದೋಯ್ತು. ಕಳೆದ ಹಲವಾರು ಸರ್ಕಾರಗಳು ಸಾಲ ಮನ್ನಾ ಮಾಡಿದೆ. ಕಳೆದ ಸರ್ಕಾರದಲ್ಲಿ ಕುಮಾರಣ್ಣವರು ಸಹ 26,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಆ ರೀತಿನಾದ್ರೂ ಸರಿ ಈ ಒಂದು ಸಾಲ ಮನ್ನಾ ಮಾಡಲಿ ಅಧ್ಯಕ್ಷ. ಇನ್ನೊಂದು
ಜೊತೆಗೆ ಇನ್ನೊಂದು ನನ್ನ ಪ್ರಶ್ನೆ, ಒಂದು ಪ್ರಶ್ನೆ ಇದ್ದಿದ್ದು ಅಧ್ಯಕ್ಷರೇ, ರಾಜ್ಯದ ಇರ್ತಕ್ಕಂಥ ತಂಬಾಕು ಬೆಳೆಯನ್ನು ಪ್ರಧಾನ ಮಂತ್ರಿಗಳ ಫಸಲ್ ಬಿಮಾ ಯೋಜನೆ ವ್ಯಾಪ್ತಿಗೆ ಒಳಪಡಿಸಿ ರೈತರಿಗೆ ವಿಮೆಯ ಸೌಲಭ್ಯಗಳನ್ನ ದೊರಕಿಸಿಕೊಡುವಂತೆ ನಾನು ಗಮನ ಸೆಳೆದಿದ್ದೆ ಅಧ್ಯಕ್ಷರೇ. ವಿಮೆ ಸೌಲಭ್ಯವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಇದ್ರಲ್ಲಿ ಹೇಳ್ತಾರೆ, ರಾಜ್ಯದಲ್ಲಿ ವಿವಿಧ ಬೆಳೆಗಳಿಗೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ವಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದ್ದು ತಂಬಾಕು ಬೆಳೆಯು ಸೇರಿರುವುದಿಲ್ಲ. ರಾಜ್ಯ ಮಟ್ಟದ ಬೆಳೆ ವಿಮೆ ಸಮನ್ವಯ ಸಮಿತಿಯ ಸಭೆಯಲ್ಲಿ ಯಾವುದೇ ಹೊಸ ಬೆಳೆ ಸೇರ್ಪಡೆ ಇಲ್ಲದೆ ಯೋಜನೆಯನ್ನು ಮುಂದುವರಿಸಲು ನಿರ್ಧರಿಸಿದೆ. ತಂಬಾಕು ಬೆಳೆಯನ್ನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸೇರ್ಪಡೆ ಪ್ರಸ್ತಾಪ ಸರ್ಕಾರದ ಮುಂದಿರುವುದಿಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷರೇ. ಇದರಲ್ಲಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರ ನೋಡಿ, ನಿಮ್ಮ ಗಮನ ಅಲ್ಲ, ಒಂದೇ ನಿಮಿಷ, ನಿಮ್ಗೆ ಬೆಂಬಲ ಬೆಲೆ ಆಗಬೇಕು, ಫಸಲ್ ಬಿಮಾ ಯೋಜನೆ ಸೇರಿಸಬೇಕು. ಇದು ಯಾಕೆ ಅಂತ ಹೇಳ್ತೀನಿ. ಇದು ಕೇಂದ್ರ ಸರ್ಕಾರದ್ದು ಮಾರ್ಗಸೂಚಿ ಅಂತ ಹೇಳ್ತಾರೆ. ಚರ್ಚೆ ಮಾಡ್ಲಿಕ್ಕೆ ಇನ್ನು 2 ನಿಮಿಷ ಏನು ಚರ್ಚೆ ಇಲ್ಲ ಅಧ್ಯಕ್ಷರೇ. ಇಲ್ಲಿ ಆಸ್ ಪರ್ ದಿ ಡೈರೆಕ್ಷನ್ಸ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ಲೆಟರ್ ಬರೀತಾರೆ 27/12/2024, 14/1/2025, 28/1/2025 ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡ್ತಾರೆ. ಅದರಲ್ಲಿ ಟೊಬ್ಯಾಕೋ ಬೋರ್ಡ್ ಚೇರ್ಮನ್, ನಮ್ಮ ರಾಜ್ಯದ ಹಲವಾರು ಹಿರಿಯ ಅಧಿಕಾರಿಗಳು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು, ಜೊತೆಗೆ ಆಂಧ್ರ ಪ್ರದೇಶದ ಸರ್ಕಾರದ ಅಧಿಕಾರಿಗಳು ಸಹ ಇದ್ದಾರೆ ಅಧ್ಯಕ್ಷರೇ. ಅದರಲ್ಲಿ ಎಕ್ಸ್ಪರ್ಟ್ ಕಮಿಟಿ ಒಂದು ರಿಪೋರ್ಟ್ ಕೊಡುತ್ತೆ ಅಧ್ಯಕ್ಷರೇ. ಇದನ್ನ ನೀವು ಪರಿಶೀಲನೆ ಮಾಡಿ ನಮ್ಮ ತಂಬಾಕು ಬೆಳೆಯನ್ನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಗೆ ಸೇರಿಸ್ಕೊಳ್ಬಹುದು ಅಂತಕ್ಕಂಥ ಒಂದು ರಿಪೋರ್ಟ್ ಅನ್ನ ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರದ ಅಧಿಕಾರಿಗಳು, ಆಂಧ್ರ ಪ್ರದೇಶದ ಅಧಿಕಾರಿಗಳು ಎಲ್ಲ ಸೇರಿಸ್ಕೊಡ್ತಾರೆ. ಆಂಧ್ರ ಪ್ರದೇಶದಲ್ಲಿ ಅಧ್ಯಕ್ಷರೇ, ದ ಗವರ್ಮೆಂಟ್ ಆಫ್ ಆಂಧ್ರ ಪ್ರದೇಶ್ ಕನ್ವೀನ್ಡ್ ಅ ಸ್ಪೆಷಲ್ ಮೀಟಿಂಗ್ ಆಫ್ ದಿ ಸ್ಟೇಟ್ ಲೆವೆಲ್ ಕೋಆರ್ಡಿನೇಷನ್ ಕಮಿಟಿ ಆನ್ ಕ್ರಾಪ್ ಇನ್ಶೂರೆನ್ಸ್ ಆನ್ 22/4/2025. The committee agreed to include The committee agreed to include FCV tobacco under the restructured weather-based crop insurance scheme proposed to be extended under ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ. ಅದೇ ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಸ್ಟೇಟ್ ಲೆವೆಲ್ ಕೋಆರ್ಡಿನೇಷನ್ ಕಮಿಟಿ ಆನ್ ಕ್ರಾಪ್ ಇನ್ಶೂರೆನ್ಸ್ ಮೀಟಿಂಗ್ chaired by Chief Secretary and Development Commissioner was held via hybrid mode on 3rd March 2025 in ವಿಧಾನಸೌಧ. ಇಲ್ಲಿ ಕಮಿಟಿ ಮೀಟಿಂಗ್ ಆಗುತ್ತೆ ಅಧ್ಯಕ್ಷರೇ. ಇಲ್ಲಿ ಅಡಿಷನಲ್ ಚೀಫ್ ಸೆಕ್ರೆಟರಿ, ಪ್ರಿನ್ಸಿಪಲ್ ಸೆಕ್ರೆಟರಿ, ಸೋಷಿಯಲ್ ವೆಲ್ಫೇರ್, ಕೋಆಪರೇಷನ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್, ಸೆರಿಕಲ್ಚರ್ ಎಲ್ಲಾ ಅಧಿಕಾರಿಗಳು ಇರ್ತಾರೆ ಅಧ್ಯಕ್ಷರೇ. ಇದರಲ್ಲಿ ದ ಕಮಿಟಿ ಡಿಫರ್ಡ್ ದಿ ಪ್ರಪೋಸಲ್ ಅಬೌಟ್ ದಿ ಇನ್ಕ್ಲೂಷನ್ ಆಫ್ FCV ಟೊಬ್ಯಾಕೋ ಕ್ರಾಪ್ ಅಂಡರ್ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಆಸ್ ಇಟ್ ಈಸ್ ಅ ಪಾಲಿಸಿ ಡಿಸಿಷನ್. ಆಂಧ್ರ ಪ್ರದೇಶ ಸರ್ಕಾರ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕಾದ್ರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಮ್ಮ ತಂಬಾಕು ಬೆಳೆಗಾರರಿಗೆ ಯಾಕೆ ಅನ್ಯಾಯ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಅಧ್ಯಕ್ಷರೇ. ಮಾನ್ಯ ಸಚಿವರು ಉತ್ತರ ಕೊಡಿ. ಆರೋಗ್ಯ ಸಂಬಂಧಪಟ್ಟ ಯಾರು? ಓಕೆ, ನಾನೇನು ಮಾತಾಡೋದು ಅಧ್ಯಕ್ಷ, ಈ ನಮ್ಮ ವೆಂಕಟೇಶ್ ಅಣ್ಣವರು ಕೂಡ ಆ ಬೆಲ್ಟ್ಗೆ ಬರ್ತಾರೆ. ಸುಮಾರು 53,000 ಫಾರ್ಮರ್ಸ್ ಇದ್ದಾರೆ ಇಲ್ಲಿ. ಅವ್ರು ಹೇಳಿರ್ತಕ್ಕಂಥದ್ದು 100% ಸತ್ಯ. ಇದರಲ್ಲಿ 2 ಸರ್ಕಾರ ಬೆಂಬಲ ಬೆಲೆಯನ್ನ ಕೊಡ್ತಕ್ಕಂಥದ್ದು ಕೊಡಬೇಕು. ಜೊತೆಗೆ ಇನ್ಶೂರೆನ್ಸ್ ಇಸ್ ಮೋರ್ ಇಂಪಾರ್ಟೆಂಟ್. ಎಲ್ಲಾ ರಾಜ್ಯದಲ್ಲೂ ಸೇರಿಸಿದಾಗ ನಮ್ಮ ರಾಜ್ಯದಲ್ಲಿ ಸೇರಿಸಿಲ್ಲ ಅಂದ್ರೆ ನಮ್ಮ ಟೊಬ್ಯಾಕೋ ಫಾರ್ಮರ್ಸ್ಗೆ ಎಷ್ಟು ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದನ್ನ ತಾವು ಸರ್ಕಾರ ಮನ್ಗಣ್ಬೇಕು. ಇದು ನೀವು ಉತ್ತರ ಹೇಳ್ತೀರಿ, ನನಗೆ ಗೊತ್ತು. ಇದು ಕಮಾಂಡರ್ ಸೆಂಟ್ರಲ್ ಗವರ್ಮೆಂಟ್, ಕಾಮರ್ಸ್ ಡಿಪಾರ್ಟ್ಮೆಂಟ್ ಬರುತ್ತೆ, ನಮ್ಗಾಗಲ್ಲ ಅಂತ ಹೇಳ್ತೀರಿ. ನಿಜ ಅದಲ್ಲ. ಆದ್ರೆ ರೈತರು ಸಂಕಷ್ಟದಲ್ಲಿದ್ದಾಗ ಸರ್ಕಾರ ಅವರ ಸಂಕಟಕ್ಕೆ ನೆರವಿಗೆ ಬಂದು ಸಹಾಯ ಮಾಡಬೇಕು. ನೀವು ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಫಾರ್ಮರ್ಸ್ಗೂ ಕೂಡ ಅನ್ಯಾಯ ಮಾಡ್ದಂಗೆ ಉತ್ತರ ಕೊಟ್ಟು ಸರ್ಕಾರ ಇದನ್ನು ಬಚಾವ್ ಮಾಡಬೇಕು ರೈತರ ಸಂಕಷ್ಟ. ಮಂತ್ರಿ ವೆಂಕಟೇಶ್ ಫುಲ್ ಅವರಿಗೆ ಸಪೋರ್ಟ್ ಗೊತ್ತಿದೆ. ಈಗ ನಾನು ಆರೋಗ್ಯ ಸಚಿವನಾಗಿದ್ದಾಗ ನಾನು ಟೊಬ್ಯಾಕೋ ಬ್ಯಾನ್ ಮಾಡೋಕೆ ಏನಿದೆ, ಹೆಲ್ತ್ ಪ್ರಾಬ್ಲಮ್ ಅಂತೇಳಿ ಜನರಿಗೆ ಪ್ರಾಬ್ಲಮ್ ಆಗಿ ಹೆಲ್ತ್ ಅಂಡ್ ಟೊಬ್ಯಾಕೋ ಬ್ಯಾನ್ ಮಾಡ್ಬೇಕಂತ. ಆಗ ವೆಂಕಟೇಶ್ ಮೊದಲ ಬ್ಯಾನ್ ಮಾಡಬಾರ್ದು ಅಂತ ಹೇಳಿ ಹಠ ಹಿಡಿದು ಮಾಡಿಸಿದ್ರು. ನಾನು ಅಧ್ಯಕ್ಷ, ಟೊಬ್ಯಾಕೋ ಬ್ಯಾನ್ ಮಾಡಕ್ಕೆ ನಮ್ಮ ರೈತರು ಬೆಳೆದೇ ಇರಕ್ಕೆ ರೆಡಿ ಇದಾರೆ. ಅವ್ರಿಗೆ ಪರಿಹಾರ ಕೊಡಿಸ್ಬಿಟ್ರೆ ನೆಕ್ಸ್ಟ್ ಕ್ವಶನ್. ನಮ್ಮ ಮಕ್ಕಳು ಅದೇ ಟೊಬ್ಯಾಕೋ ಹೇಳ್ತಿದ್ದೆ, ಮತ್ತೆ ಕ್ಯಾನ್ಸರ್ ಆಗುತ್ತೆ. ಕಿದ್ವಾಯಿಗೆ ಹೋಗಿ ನೋಡಿ, ಕಿದ್ವಾಯಿ ಮತ್ತೆ ನಿಮೆನ್ಸ್ ಆಗ ಟೊಬ್ಯಾಕೋದು ಗೊತ್ತಾಗ್ತದೆ ಇಫೆಕ್ಟ್ ನಿಮಗೆ. ಸಭಾಧ್ಯಕ್ಷರೇ, ನಮ್ಮಲ್ಲಿ ಹೊಗೆಸೊಪ್ಪು ಬೆಳೆಯೋ ಪ್ರದೇಶದಲ್ಲಿ ನಾನು ಬಂದಿದ್ದೀನಿ. ನಮ್ಮ ತಾಲೂಕಲ್ಲಿ ಹೈಯೆಸ್ಟ್ ಹೊಗೆಸೊಪ್ಪು ಬೆಳೀತಾರೆ. ನಮ್ಮ ತಾಲೂಕಲ್ಲಿ ಸೆಕೆಂಡು ಹುಣಸೂರು, ಆಮೇಲೆ KR ನಗರ, ಅಕ್ಕಲಗೂಡು, ಆಮೇಲೆ ಮಾಡ್ತೀವಿ. ನಾವೇ ಹೈಯೆಸ್ಟ್ ಹೊಗೆಸೊಪ್ಪು ಬೆಳೆಯೋದು. ಈಗ ಬೆಂಬಲ ಈಗ ಈ ಸರ್ ಹೊಗೆಸೊಪ್ಪು ಬೆಲೆ ಏನಿದೆ ಭಾಳ
ಅನ್ಯಾಯ ಆಗ್ತಾ ಇದೆ ರೈತರಿಗೆ ಅನ್ನೋದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇದು ಸುಮ್ಮನೆ ನಾವು ಇಲ್ಲೇನೋ ಪ್ರಚಾರಕ್ಕೋಸ್ಕರ ಮಾತಾಡೋಕ್ಕಾಗಲ್ಲ. ವಾಸ್ತವದ ವಿಚಾರನೇ ಬೇರೆ ಇದ್ದಾವೆ. ವಾಸ್ತವ ವಿಚಾರಗಳೇ ಬೇರೆ. ವಾಸ್ತವ ವಿಚಾರ ಅವ್ರಿಗೂ ಗೊತ್ತಿದೆ, ನನಗೂ ಗೊತ್ತಿದೆ ಏನು ಅಂತೇಳಿ. ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ ಏನು. ಈಗ ಇದೇ ಅವರಿಗೆ ರೈತರಿಗೆ ಒಳ್ಳೆ ಬೆಲೆ ಕೊಡಿಸ್ಬೇಕು ಅನ್ನೋದು ನಮ್ಮ ಪ್ರಯತ್ನನೂ. ಅದರಿಂದ ರೈತರಿಗೆ ಈ ಸಲ ಅನ್ಯಾಯ ಆಗ್ತಾ ಇದೆ ಅನ್ನೋದು ನಮ್ಮ ಗಮನಕ್ಕೆ ಬಂದು ನಮಗೂ ಮನಸ್ಸಿಗೆ ನೋವಿದೆ. ಅನ್ಯಾಯವಾಗಿ ನಮ್ಮ ರೈತ ಈ ಸಲ ಕಷ್ಟ ಹಾಕೋತಾರಲ್ಲ ಅಂತ. ಈಗ ಮೊದಲು ಪ್ರಾರಂಭ ಮಾಡಿದಾಗ ನಮಗೆ ಮಾರ್ಕೆಟ್ ಅವರೇಜ್ 290 ರೂಪಾಯಿ 295 ರೂಪಾಯಿ ಬಂದಿತ್ತು. ಈಗೇನಾಗಿದೆ ಅಂತ ಹೇಳಿದ್ರೆ 220, 230, 240 ಬಂದಿದೆ ಈಗ ಮಾರ್ಕೆಟ್ ಪ್ರೈಸ್. ಈಗ ನಮ್ಮ ರೈತರಿಗೆ ಭಾಳ ಅನ್ಯಾಯ ಆಗ್ತಾ ಇದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಯಾಕೆ ಕಡಿಮೆ ಮಾಡಿದ್ದಾರೆ ಅವರು ಹೊಗೆಸೊಪ್ಪು ಅಂತ ಅಂದರೆ, ಈ ಸಲ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅವ್ರ ಸಿಗರೇಟ್ ಮೇಲೆ ಟ್ಯಾಕ್ಸ್ ಹಾಕಿದ್ರು. ಟ್ಯಾಕ್ಸ್ ಹಾಕಿದ್ಮೇಲೆ ಇವರು ಈಗ ರೈತರು ಕೊಯ್ಯಕ್ಕೆ ಶುರು ಆಗ್ಬಿಟ್ಟಿದ್ದಾರೆ. ರೈತರ ಹತ್ರನೇ ಇದನ್ನು ಟ್ಯಾಕ್ಸ್ ತಗೋಬೇಕು ಅಂತಕ್ಕಂಥ ಆ ಉದ್ದೇಶ ಇಟ್ಕೊಂಡು ಯಾರಿಗೆ ಹೊಗೆಸೊಪ್ಪು ಕಂಪ್ನಿಯವ್ರು ಸಿಗರೇಟ್ ತಯಾರು ಮಾಡ್ತಾರೆ ಅವರೆಲ್ಲ ಯೋಚನೆ ಮಾಡ್ಕೊಂಡು ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಅಂತ. ಅನ್ಯಾಯ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಹೀಗಾಗಿ ನಾವು ಸಾಕಷ್ಟು ಸಭೆಗಳು ಮಾಡಿ ಎಲ್ಲ ಒತ್ತಾಯ ಮಾಡಿದ್ದೀವಿ. ಮೊನ್ನೆ ನಮ್ಮ ಇವರು ಹರೀಶ್ ಗೌಡ್ರು ಹೇಳಿದಾಗೆ ದೇವೇಗೌಡರು, ಕುಮಾರಸ್ವಾಮಿ ಅವರು ಅವ್ರೇನೋ ಪಿಯೂಷ್ ಗೋಯಲ್ ಹತ್ರ ಮಾಡಿ ಏನು ಫಲಿತಾಂಶ ಏನು ನಮ್ಗೆ ಗೊತ್ತಿಲ್ಲ. ನಮಗೆ ಅವ್ರು ಏನು ಮಾತಾಡಿದಾರೆ ಏನು ಅಂತೇಳಿ. ಅದರಿಂದ ನಮ್ಮ ಒತ್ತಾಯ ಈಗಲೂ ನಮ್ಮ ಮುಖ್ಯಮಂತ್ರಿಗಳಿಂದ ಒಂದು ಲೆಟರ್ ಹಾಕ್ಸಿದ್ದೀನಿ. ಸುಮಾರು 15-20 ದಿವಸ ಹಿಂದೆನೆ ಯಾರಿಗೆ ನಮ್ಮ ನಿರ್ಮಲಾ ಸೀತಾರಾಮನ್ಗೆ, ಪಿಯೂಷ್ ಗೋಯಲ್ ಇಬ್ಬರಿಗೂ ಒಂದು ಕಾಗದನೂ ಹಾಕ್ಸಿದ್ದೀನಿ. ನಾನು ರೈತರಿಗೆ ಅನ್ಯಾಯ ಆಗ್ತಾ ಇದೆ, ನೀವು ರೈತರ ಬೆಂಬಲಕ್ಕೆ ಬರಬೇಕು ಅಂತೇಳಿ ಅವರಿಂದನೂ ಒಂದು ನಾನು ಪತ್ರ ಹಾಕ್ಸಿದ್ದೀನಿ. ಆದರೂ ಸಹ ಅಲ್ಲಿ ಏನು ನಡೀತಾ ಇಲ್ಲ, ಏನು ಆಗ್ತಾ ಇಲ್ಲ. ಕಂಪ್ನಿಯವ್ರು ಯಾರು ಬರ್ತಾ ಇಲ್ಲ. ನಾವು ಎಷ್ಟೇ ಹೋರಾಟ ಮಾಡಿ ಎಷ್ಟು ಮಾತಾಡಿದ್ರು ಅವ್ರು ಮಾತಾಡ್ತಾ ಇಲ್ಲ. ಏನು ಕಂಪ್ನಿಗಳು ಅವಕಾಶ ಖರೀದಿ ಮಾಡ್ತಾರೆ ಅವರು, ಅದೆಲ್ಲ ಅವ್ರಿಗೆಲ್ಲ ವಿಚಾರ ಗೊತ್ತಿದೆ ಅವ್ರಿಗೆ. ಆದ್ದರಿಂದ ಈಗ ಕೇಂದ್ರ ಸರ್ಕಾರ ಮೇಲೆ ಹೊಣೆ ಜಾಸ್ತಿ ಇದೆ. ದಯಮಾಡಿ ಅವ್ರು ನಾನು ಹೇಳ್ತೇನೆ, ಅವ್ರು ಏನೀಗ ದೇವೇಗೌಡರು ಇರ್ಬೋದು, ಕುಮಾರಸ್ವಾಮಿ ಇರ್ಬೋದು, ನಮ್ಮ ರಾಜ್ಯದ ಮಂತ್ರಿಗಳು ಯಾರು ಇರ್ಬೋದು, ಕರ್ಕೊಂಡೋಗಿ ಒತ್ತಾಯ ಮಾಡಿ ರೈತರಿಗೆ ಮುಗಿಸ್ತಕ್ಕಂಥ ಕೆಲಸ ಮಾಡೋಣ. ಈಗ ನೀವು ಬೆಂಬಲ ಬೆಲೆ ಕೊಡಿ ಅಂತ ಕೇಳಿದ್ರೆ ಬನ್ನಿ, ನಿಯೋಗ ಬಂದು ಕೇಳಿ ಮುಖ್ಯಮಂತ್ರಿಗಳನ್ನ ಬೆಂಬಲ ಬೆಲೆ ಕೊಡಿ ಅಂತ. ಮುಖ್ಯಮಂತ್ರಿಗಳು ಬನ್ನಿ ನಿಯೋಗ ಬಂದು ಕೇಳಿ ನಮ್ಗೆ ಬೆಂಬಲ ಬೆಲೆ ಕೊಡಿ, ನಾನು ನಿಮ್ಮ ಜೊತೆ ಬರ್ತೀನಿ. ಆಯ್ತು ಆಯ್ತು, ಬೆಂಬಲ ಬೆಲೆ ಕೊಡಿ ಅಂತ ಕೇಳಿ ಅವರು. ನಿಮ್ಮ ನೇತೃತ್ವದಲ್ಲೇ ಹೋಗೋಣ, ನಿಯೋಗ ನಿಮ್ಮ ನೇತೃತ್ವದಲ್ಲೇ ಆಯ್ತು ನಡೀಲಪ್ಪ. ಈಗ ಪ್ರಸ್ತಾಪ ಮಾಡಿರೋ ನೀನಲ್ಲ, ಈಗ ನೇತೃತ್ವದಲ್ಲಿ ನಡೀಲಿ, ನನ್ನ ನೇತೃತ್ವ ಏನು ಬೇಡ ಏನೋ. ಅದರಿಂದ ಅಧ್ಯಕ್ಷ ಎಲ್ಲ ಒಂದು ನಿಮಿಷ, ರೈತರಿಗೆ ಅನ್ಯಾಯ ಆಗ್ತಾ ಇರೋದು ನಿಜ, ರೈತರಿಗೆ ತೊಂದರೆ ಆಗ್ತಾ ಇರೋದು ನಿಜ. ರೈತರಿಗೆ ಈಗ ನಾವು ಯಾವ ರೀತಿ ನೆರವು ಮಾಡಬೇಕು ಅಂತ ನಮ್ಗೆ ದಾರಿನೇ ಕಾಣ್ತಾ ಇಲ್ಲ. ಈಗ ಅವ್ರು ಏನು ಮಾಡಬೇಕು, ನಾವು ರೈತರಿಗೆ ಯಾವ ರೀತಿ ಉಳಿಸ್ಕೊಡೋದು ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಮತ್ತು ಈ ಫಸಲ್ ಬಿಮಾ ಯೋಜನೆಗೆ ಸೇರಿಸಬೇಕು ಅಂತ ಹೇಳಿ, ವಿಮಾ ಯೋಜನೆಗೆ ಅದು ಕೇಂದ್ರ ಸರ್ಕಾರದ, ನಾವು ಬೇಕಾದ್ರೆ ರೆಕಮೆಂಡ್ ಮಾಡ್ತೀವಿ, ಕೇಂದ್ರ ಇದನ್ನು ಸೇರಿಸಿ ಅಂತ ರೆಕಮೆಂಡ್ ಮಾಡ್ತೀವಿ, ಅದು ಸೇರಿಸಿ, ನಮ್ದೇನಿಲ್ಲ. ಓಕೆ, ಈಗ ಸದನವನ್ನು ನಾಳೆ ಬೆಳಿಗ್ಗೆ 9 ಗಂಟೆಗೆ ಪ್ರಾರಂಭಿಸಲಾಗಿದೆ.